ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಹೊಸ ನೋಟಿಫಿಕೇಶನ್ ಕಾಲಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಸೆಕ್ಷನ್ ಆಫೀಸರ್ ಪೋಸ್ಟ್ ಕಾಲಾಗಿದೆ. 2026ನೇ ಇಸ್ವಿ ಸೆಕ್ಷನ್ ಆಫೀಸರ್ ಪೋಸ್ಟ್ ಎಷ್ಟು ಪೋಸ್ಟ್ ಕಾಲಾಗಿದೆ? 17 ಪೋಸ್ಟ್ ಕಾಲಾಗಿದ್ದಾವೆ. ಸೆಕ್ಷನ್ ಆಫೀಸರ್ ಎಷ್ಟು ಪೋಸ್ಟ್ ಕಾಲಾಗಿದೆ? 17 ಪೋಸ್ಟ್ ಕಾಲಾಗಿದೆ. ಆಫೀಸರ್ ಪೋಸ್ಟು ಅದರ ಡೀಟೇಲ್ಸ್ ನೋಟಿಫಿಕೇಶನ್ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಫಸ್ಟ್ ಚೆಕ್ ಮಾಡಿ. ಬೇರೆ ಬೇರೆ ಎಕ್ಸಾಮ್ಸಲ್ಲಿ ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಅಟ್ಮೋಸ್ಟ್ ಕ್ಲಾರಿಟಿ ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ಇದೆ. ಸೊ ಅದಾದ ನಂತರದಲ್ಲಿ ಆ ಎಕ್ಸಾಮ್ಸಲ್ಲಿ ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ಎಲ್ಲ ಮಾಹಿತಿನೂ ಇದರಲ್ಲಿದೆ. ಸಂಪೂರ್ಣ ಮಾಹಿತಿ ಇದೆ. ನನ್ನ ಡೀಟೇಲ್ಸ್ ಇದೆ, ಏನು ಓದಿದ್ದೀವಿ, ಎಷ್ಟು ಎಕ್ಸಾಮ್ ಕ್ಲಿಯರ್ ಆಗಿದೆ, ಎಲ್ಲ ಮಾಹಿತಿನೂ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಮಾಹಿತಿನೂ ಇದೆ. ಅರ್ಥ ಆಗ್ತಲ್ಲ? ಎಲ್ಲ ಮಾಹಿತಿನೂ ಇದೆ. ತದನಂತರ ಆ ಎಕ್ಸಾಮ್ಸ್ ಕ್ಲಿಯರ್ ಆದ ನಂತರ ಈ ಎಕ್ಸಾಮ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಈ ಎಕ್ಸಾಮ್ಸ್ಗೆ ಸೆಕೆಂಡ್ ಫೇಸ್ ಎಂಟರ್ ಆಗ್ತಾ. ಫಸ್ಟ್ ಫೇಸ್ ಕ್ಲಿಯರ್ ಹಂಗೆ ಆಗಿದೆ. DCC ಬ್ಯಾಂಕ್ಸ್ ಆ್ಯಂಡ್ KMF ಕಂಪ್ಲೀಟಾಗಿ ಹೈ ಲೆವೆಲ್ ಸಕ್ಸಸ್ ಆಗಿದೆ. ಎಷ್ಟು ಕ್ವಶನ್ಸ್ ಹೇಳಿದ್ದೀವಿ ಅಷ್ಟು ಕ್ವಶನ್ಸ್ ರೀಚ್ ಆಗಿದ್ದೀವಿ. ತದನಂತರದಲ್ಲಿ ನಿಮ್ಮ ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಸೆಕ್ಷನ್ ಆಫೀಸರ್ ನೋಟ್ಸ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಇದೂ ಅಷ್ಟೇ, ಅದರಲ್ಲಿ ಹೇಳಿದ್ದು ಇಷ್ಟು ಕ್ವಶನ್ಸ್ ಬರ್ತವೆ ಅಂತ ಅಷ್ಟು ಕ್ವಶನ್ಸ್ ಬರ್ಸಿದ್ದೀವಿ. ಇದರಲ್ಲೂ ಅಷ್ಟೇ ನೋಟ್ಸ್ ರೆಡಿ ಮಾಡಿಕೊಡ್ತೀವಿ. ಇಷ್ಟು ಕ್ವಶನ್ಸ್ ಬರುತ್ತೆ ನೋಟ್ಸಿಂದ ಅಂತ ಹೇಳ್ತೀವಿ. ಅಷ್ಟು ಕ್ವಶನ್ ರೀಚ್ ಆಗುತ್ತೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇದೆ. ನನ್ನ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಫುಲ್ ಡೀಟೇಲ್ಸ್ ಇದೆ. ಡೀಟೇಲ್ಸ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ದಯವಿಟ್ಟು ಚೆಕ್ ಮಾಡಿ. ಅದ ನಂತರ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದೆ, ಯಾವ ನೋಟ್ಸ್ ಲಭ್ಯ ಇದೆ, ಸ್ಪೆಸಿಫಿಕ್ ಪೇಪರ್ ನೋಟ್ಸು ಎಲ್ಲೂ ಲಭ್ಯತೆ ಇರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ನನಗೆ ಗೊತ್ತಿರೋಂಗೆ ಹೇಳ್ತಾ ಇದ್ದೀನಿ, ಎಲ್ಲೂ ಲಭ್ಯ ಇರೋದಿಲ್ಲ. ಏನಿದೆ ಸಿಲೆಬಸ್ಸು ನೋಡ್ತಾ ಹೋಗೋಣ. ನಾಗರಿಕ ಸೇವಾ ನಿಯಮಗಳಿದೆ. ಕರ್ನಾಟಕ ಆರ್ಥಿಕ ಸಂಹಿತೆ 1958 ಇದೆ. ಭಾರತೀಯ ಸಂವಿಧಾನ, ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908, ಭಾರತೀಯ ಸುರಕ್ಷತಾ ಸಂಹಿತೆ 2023, ಭಾರತ ನ್ಯಾಯ ಸಂಹಿತೆ 2023, ಭಾರತ ಸಾಕ್ಷ್ಯ ಅಧಿನಿಯಮ 2023. ಕನ್ನಡ ಭಾಷೆದಿದೆ. ಕನ್ನಡ ಭಾಷಾ ಜ್ಞಾನ ನಮ್ಮದು ಎಕ್ಸಲೆಂಟ್ ನೋಟ್ಸು. ಸಂವಿಧಾನ ಎಕ್ಸಲೆಂಟ್ ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ಇವೆರಡು ನೋಟ್ಸ್ ಇದ್ದಾವೆ. ಮಿಕ್ಕಿದ್ದನ್ನು ಪ್ರಿಪೇರ್ ಮಾಡಿಕೊಡ್ತೀವಿ ಇದರಲ್ಲಿ. ಇನ್ನು ಕಾನೂನು ಸೇವೆಗಳ ಪ್ರಾಧಿಕಾರ 1987 ಅದರ ಬಗ್ಗೆ ಕ್ವಶನ್ಸು. ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರ ನಿಯಮ 1996, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿಬಂಧನೆ 1997. ಇದಿಷ್ಟಕ್ಕೂ ನೋಟ್ಸನ್ನು ಪ್ರೊವೈಡ್ ಮಾಡಿಕೊಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಯಾರ್ಯಾರು LLB ಮಾಡಿದ್ದೀರಾ ಅವರಷ್ಟು ಜನ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಯಾವುದಕ್ಕೆ? ಈ ಸೆಕ್ಷನ್ ಆಫೀಸರ್ ಪೋಸ್ಟ್ಗೆ ಎಲಿಜಿಬಲ್ ಇರ್ತಕ್ಕಂಥದ್ದು LLB ಡಿಗ್ರಿ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಸ್ಪೆಸಿಫಿಕ್ ಪೇಪರ್ಗೆ ನೋಟ್ಸು ಲಭ್ಯ ಮಾಡಿಕೊಡ್ತೀವಿ. ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ನೋಟ್ಸ್ ಮಾಡಿಕೊಡ್ತೀವಿ. ನೋಟ್ಸ್ ಎಕ್ಸ್ಪರ್ಟ್ಸ್, ಹೈ ಲೆವೆಲ್ ಎಕ್ಸ್ಪರ್ಟ್ಸು ಎಲ್ಲವೂ ಮಾಹಿತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ದಾವೆ. ಚೆಕ್ ಮಾಡ್ಕೊಳ್ಳಿ. ಬೇರೆ ಎಕ್ಸಾಮ್ಸ್ದು ಇದರದ್ದು ಅಷ್ಟೇ ಅದ್ಭುತವಾದಂಥ ನೋಟ್ಸ್ ಪ್ರಿಪೇರ್ ಮಾಡಿ ಕೊಡ್ತೀವಿ. ಸೊ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ದಯವಿಟ್ಟು ಯಾರ್ಯಾರಿಗೆ ನೋಟ್ಸ್ ಅವಶ್ಯಕತೆ ಇದೆ ಎನ್ರೋಲ್ ಮಾಡಿ. ನೋಟಿಫಿಕೇಶನ್ ನೋಡ್ತಾ ಹೋಗೋಣ. ಫಸ್ಟ್ ಏನು ಪೋಸ್ಟ್ ಎಲ್ಲಿ ಕಾಲಾಗಿದೆ? ಕರ್ನಾಟಕ ರಾಜ್ಯ ಸೇವೆಗಳ ಪ್ರಾಧಿಕಾರ ಇಲ್ಲಿ ಕಾಲಾಗಿದೆ. ಇಷ್ಟೇ ಬೇಕಾಗಿರೋದು. ಅರ್ಥ ಆಯ್ತಾ? ಯಾವ ಪೋಸ್ಟ್ ಕಾಲಾಗಿದೆ? ಶಾಖಾಧಿಕಾರಿ, ಸೆಕ್ಷನ್ ಆಫೀಸರ್. ಲಾಸ್ಟ್ ಡೇಟ್ ಯಾವತ್ತು? 15/5/2026. ಎಷ್ಟು ಪೋಸ್ಟ್ ಇದಾವೆ? 17 ಪೋಸ್ಟ್ ಇದಾವೆ. ಅರ್ಥ ಆಗ್ತಿದೆಯಲ್ಲ? 17 ವೇಕೆನ್ಸಿ ಇದಾವೆ. ಇನ್ನು ಖಾಲಿ ಹುದ್ದೆಗಳ ವರ್ಗೀಕರಣ ಇಲ್ಲೇ ಕಾಣಿಸ್ತಾ ಇದೆಯಲ್ಲ. ಸಾಮಾನ್ಯ ಅಭ್ಯರ್ಥಿ ಲಿಸ್ಟಲ್ಲಿ ಏನು ಇತರೆ ಅಂತ ಬರ್ತದಲ್ಲ, ಇತರೆ ಅಂತ ಬರುತ್ತೆ. ಇತರೆ 2 ಪೋಸ್ಟ್ ಇದೆ. ಮೀಸಲು ರಹಿತ ಇತರೆ 2 ಇದೆ. ಮಹಿಳಾ ಅಭ್ಯರ್ಥಿ 3 ಇದೆ. ಗ್ರಾಮೀಣ 2 ಇದೆ. ಇನ್ನು ಅಂಗವಿಕಲರು, ವಿಶೇಷ ವಿಕಲಚೇತನ ಅಂಗವಿಕಲರಿಗೆ ಒಂದು ವೇಕೆನ್ಸಿ ಇದೆ. ಒಟ್ಟು 8 ಇದಾವೆ. ವಿಶೇಷ ವಿಕಲಚೇತನ ಅಭ್ಯರ್ಥಿಗಳು ಯಾರಿಗೆ ಕೊಟ್ಟಿದ್ದಾರಪ್ಪ ಅಂದರೆ ಬ್ಲೈಂಡ್ ಆ್ಯಂಡ್ ಲೋ ವಿಷನ್ ಯಾರಿರುತ್ತೆ ಅವರು ಮಾತ್ರ ಕ್ಲೈಮ್ ಮಾಡ್ಬೋದು, ಎಲ್ಲರೂ ಅಲ್ಲ. ಅರ್ಥ ಆಗುತ್ತಲ್ಲ? ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಪರಿಶಿಷ್ಟ ಜಾತಿ 3 ವೇಕೆನ್ಸಿ ಇದೆ. 3ರಲ್ಲಿ ಇತರೆ 1, ಮಹಿಳಾ ಅಭ್ಯರ್ಥಿ 1, ಗ್ರಾಮೀಣ ಅಭ್ಯರ್ಥಿ 1. ಇನ್ನು ಪರಿಶಿಷ್ಟ ಪಂಗಡ 1 ವೇಕೆನ್ಸಿ ಇದೆ. ಇತರೆ ಪ್ರವರ್ಗ 1 ವೇಕೆನ್ಸಿ ಇದೆ. ಇತರೆ ಅಂದರೆ ಮೀಸಲು ರಹಿತ ಅಂತ. ಇನ್ನು 2A ನಲ್ಲಿ 2 ವೇಕೆನ್ಸಿ ಇದೆ. ಮೀಸಲು ರಹಿತ 1, ಮಹಿಳಾ ಅಭ್ಯರ್ಥಿ 1. 2B ನಲ್ಲಿ 1 ವೇಕೆನ್ಸಿ ಇದೆ. ಮೀಸಲು ರಹಿತ 1. 3A ನಲ್ಲಿ 1 ಇದೆ. ಇಷ್ಟೇ ಇರ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ? ಇದಿಷ್ಟು ರೋಸ್ಟರ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ? ರೋಸ್ಟರ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಯಾರಿಗಿದೆ? ಬ್ಲೈಂಡ್ನವ್ರಿಗಿದೆ. ಯಾರಿಗೆ ಇಲ್ಲ? ವಿಕಲಚೇತನ ಅಭ್ಯರ್ಥಿಗಳಿಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಅವ್ರು ಕೊಟ್ಟಿದ್ದಾರೆ. ಇನ್ನು ವೇತನ ಶ್ರೇಣಿ 69,250 ರೂಪಾಯಿ. ದಿಸ್ ಎ ಬೇಸಿಕ್ಗೆ DA ಆ್ಯಂಡ್ HRA ಆ್ಯಡಪ್ ಆಗುತ್ತೆ. DA HRA ಆಗಿ ಒಂದು ಗ್ರಾಸ್ ಅಮೌಂಟು ಫಿಕ್ಸ್ ಆಗುತ್ತೆ. DA HRAನ ಆ್ಯಡ್ ಮಾಡ್ಕೋಬೇಕು. ಇದು ಸ್ಯಾಲ್ರಿ ಅಲ್ಲ. ಇದು ಸ್ಯಾಲ್ರಿ.
ಇದನ್ನು ಸ್ಯಾಲ್ರಿ ಅಂತೇಳಿ ಕರಿತೀವಿ. ಇದು ನಿಮ್ಮ ಬೇಸಿಕ್. ದಿಸ್ ಇಸ್ ಎ ಬೇಸಿಕ್. ಈ ಬೇಸಿಕ್ಕಿಗೆ ಆ್ಯಡಪ್ ಆಗುತ್ತೆ. ಈ ಬೇಸಿಕ್ಗೆ ಪ್ರೆಸೆಂಟ್ DA ಪ್ಲಸ್ HRA ಆ್ಯಡಪ್ ಆಗುತ್ತೆ. ಏನು ಆ್ಯಡಪ್ ಆಗುತ್ತೆ? HRA ಹೌಸ್ ರೆಂಟ್ ಅಲೋಯನ್ಸಸ್ ಆ್ಯಂಡ್ ಡಿಯರ್ನೆಸ್ ಅಲೋಯನ್ಸಸ್ ಆ್ಯಡಪ್ ಆಗುತ್ತೆ. ಇವೆರಡು ಆ್ಯಡಪ್ ಆದರೆ ಗ್ರಾಸ್ ಸ್ಯಾಲ್ರಿ ಫಿಕ್ಸ್ ಆಗುತ್ತೆ. ಈ ಬೇಸಿಕ್ಕಿಗೆ ಫಿಕ್ಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹಾಗೆಯೇ ಬಂದರೆ ವಿದ್ಯಾರ್ಹತೆ LLB ಕಾನೂನು ಪದವಿ ಪಡೆದಿರಬೇಕು. ಏನು ಓದಿರಬೇಕು? LLB ಕ್ಲಿಯರಾಗಿ ಹೇಳಿದ್ದೀನಿ. LLB ಕಾನೂನು ಪದವಿ ಪಡೆದಿರೋರು ಎಲ್ಲರೂ ಅಪ್ಲೈ ಮಾಡ್ಕೋಬೋದು. ಇನ್ನು ಸಾಮಾನ್ಯ ಅಭ್ಯರ್ಥಿ 40 ವರ್ಷ, 2A 2B 3A 3B 43 ಇಯರ್ಸ್, SC ST ಆ್ಯಂಡ್ ಕ್ಯಾಟಗರಿ 1 45 ಇಯರ್ಸ್. ಇದು ಇಸ್ ಏಜ್ ಲಿಮಿಟ್. ನೆಕ್ಸ್ಟ್ ಇಲ್ಲಿದೆ ನೋಡಿ ಸಿಲೆಬಸ್ಸು. ಇದು GS ಸಿಲೆಬಸ್ಸು, ಕಂಪ್ಲೀಟ್ GS ಸಿಲೆಬಸ್ಸು. ಇನ್ನು ನಾವು ಪ್ರೊವೈಡ್ ಮಾಡ್ತಿರ್ತಕ್ಕಂಥ ನೋಟ್ಸು ಪಾರ್ಟ್ 2 ಪತ್ರಿಕೆ 2 ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಕ್ವಶನ್ಸ್ ಇರ್ತವೆ? 100 ಕ್ವಶನ್ಸ್ ಇರ್ತವೆ. ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? 300 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ 1 ಕ್ವಶನ್ ಇಂಟು 3 ಮಾರ್ಕ್ಸ್, 3 ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ಗೆ. ನೆಗೆಟಿವ್ ಇರುತ್ತೆ 0.75 ಕಟ್ ಆಗುತ್ತೆ. ಏನೇನಿದೆ ಸಿಲೆಬಸ್ಸಲ್ಲಿ? ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ 1987, ಇದರ ಬಗ್ಗೆ ನೋಟ್ಸ್ನ ಪ್ರೊವೈಡ್ ಮಾಡಿಕೊಡ್ತೀವಿ. ಕರ್ನಾಟಕ ರಾಜ್ಯ ಸೇವೆಗಳ ಅಧಿನಿಯಮದ ಪ್ರಾಧಿಕಾರದ ಅಧಿನಿಯಮಗಳು 1996, ಇದ್ರ ಬಗ್ಗೆ ನೋಟ್ಸ್ ಪ್ರೊವೈಡ್ ಮಾಡಿಕೊಡ್ತೀವಿ. ಇದ್ರ ಬಗ್ಗೆನೂ ಅಷ್ಟೇ. ಕರ್ನಾಟಕ ರಾಜ್ಯ ಸೇವೆಗಳ ಪ್ರಾಧಿಕಾರದ ನಿಬಂಧನೆಗಳು, ಇದ್ರ ಬಗ್ಗೆನೂ ನೋಟ್ಸ್ ಪ್ರೊವೈಡ್ ಮಾಡಿಕೊಡ್ತೀವಿ. ಕರ್ನಾಟಕ ಸೇವಾ ನಿಯಮಗಳು, ಇದ್ರ ಬಗ್ಗೆನೂ ಅಷ್ಟೇ. ಕರ್ನಾಟಕ ಆರ್ಥಿಕ ಸಂಹಿತೆ, ಇದ್ರ ಬಗ್ಗೆನೂ ಅಷ್ಟೇ. ಸಂವಿಧಾನ ಎಕ್ಸ್ಪರ್ಟ್ಸ್, ಸಂವಿಧಾನ ಅದ್ಭುತವಾಗಿದೆ ನೋಟ್ಸು, ಪ್ಲಸ್ ಕನ್ನಡ ಅದ್ಭುತವಾಗಿದೆ, ಆಲ್ರೆಡಿ ರೆಡಿ ಇರ್ತಕ್ಕಂಥದ್ದು. ಇನ್ನು ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908, ಭಾರತೀಯ ಸುರಕ್ಷತಾ ಸಂಹಿತೆ 2023, ಭಾರತ ನ್ಯಾಯ ಸಂಹಿತೆ 2023, ಸಾಕ್ಷ್ಯ ಅಧಿನಿಯಮ 2023. ಇದಿಷ್ಟಕ್ಕೂ ನೋಟ್ಸ್ನ ಪ್ರೊವೈಡ್ ಮಾಡ್ಕೊಡ್ತೀವಿ. ನೋಟ್ಸ್ ಯಾವ ಮೀಡಿಯಮಲ್ಲಿ ಇರುತ್ತೆ? ಕನ್ನಡ ಮೀಡಿಯಮಲ್ಲಿ ಇರುತ್ತೆ. ಯಾವ ಮೀಡಿಯಮಲ್ಲಿ ಇರುತ್ತೆ? ಕನ್ನಡ ಮೀಡಿಯಮಲ್ಲಿ ಇರುತ್ತೆ. ನೋಟ್ಸ್ ಇರ್ತಕ್ಕಂಥದ್ದು ಕನ್ನಡ ಮೀಡಿಯಮಲ್ಲಿ. ನೋಟ್ಸ್ ಯಾವ ಮೀಡಿಯಮಲ್ಲಿ ಇರುತ್ತೆ? ಕನ್ನಡ ಮೀಡಿಯಮಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ, ಯಾರಿಗಾದರೂ LLB ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಪ್ಲೈ ಮಾಡಿದರೆ ನೋಟ್ಸ್ ಯಾರಿಗಾರು ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಎನ್ರೋಲ್ ಮಾಡ್ಕೊಳ್ಳಿ. ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಮಾಡ್ಕೊಳ್ಳಿ. ನೀಟಾಗಿ ನೋಟ್ಸ್ ಬೇಕು ಅಂತೇಳಿ ಎನ್ರೋಲ್ ಮಾಡ್ಕೊಳ್ಳಿ. ವೆರಿ ಶಾರ್ಟ್ಲಿ ನೋಟ್ಸ್ಗಳನ್ನ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ತೀನಿ ಹೆಂಗೆ ಅಂತ. ಎಷ್ಟು ಜನ ಬರ್ತೀರಾ? ಇದು ರೇರ್ ನೋಟಿಫಿಕೇಶನ್. ಇದು ರೇರ್ ನೋಟಿಫಿಕೇಶನ್ನು. ಅಭ್ಯರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಅಭ್ಯರ್ಥಿಗಳ ಅಪ್ಲಿಕೇಶನ್ ಆಗ್ತಾ ಇರ್ತಕ್ಕಂಥ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೆಲೆಕ್ಷನ್ ಆಗೋ ಚಾನ್ಸಸ್ 100% ಇರುತ್ತೆ. 100% ಇರುತ್ತೆ. ಕರೆಕ್ಟಾದಂಥ ನೋಟ್ಸ್ ಇದ್ದು, GS ನೋಟ್ಸು ಪ್ಲಸ್ ಸ್ಪೆಸಿಫಿಕ್ ಪೇಪರ್ 2 ನೋಟ್ಸು ಕರೆಕ್ಟ್ ಅಪ್ರೋಚ್ ಇದ್ದರೆ ಇದರಲ್ಲಿ 70+ ರೀಚ್ ಮಾಡ್ಬೋದು. GS ಅಲ್ಲಿ 70ವರೆಗೂ ರೀಚ್ ಮಾಡ್ಬೋದು. ನಿಮ್ಮ ಇದರಲ್ಲಿ 80+, ಪೇಪರ್ 2ನಲ್ಲಿ ಎಷ್ಟು ರೀಚ್ ಮಾಡ್ಬೋದು? 80+ ರೀಚ್ ಮಾಡ್ಬೋದು. ಕ್ವಶನ್ಸ್ ನಾನು ಹೇಳ್ತಾ ಇರೋದು, ದಿಸ್ ಇಸ್ ಎ ಕ್ವಶನ್. 70 ಕ್ವಶನ್ಸ್ ಇನ್ ಟರ್ಮ್ಸ್ ಆಫ್ ಕ್ವಶನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. 70 ಕ್ವಶನ್ಸ್ ರೀಚ್ ಮಾಡ್ಬೋದು GS ಅಲ್ಲಿ. ನಿಮ್ಮ ಸ್ಪೆಸಿಫಿಕ್ ಪೇಪರಲ್ಲಿ 80 ಕ್ವಶನ್ಸ್ ರೀಚ್ ಮಾಡ್ಬೋದು. ಇಷ್ಟು ಮಾಡಿದ್ರೆ ಖಚಿತವಾಗಿ ಸೆಲೆಕ್ಷನ್ ಆಗ್ತೀರಾ. ಅರ್ಥ ಆಗುತ್ತಲ್ಲ? ಖಚಿತವಾಗಿ ಸೆಲೆಕ್ಷನ್ ಆಗ್ತೀರಾ. ಸೊ ಯಾರಿಗಾದರೂ ನೋಟ್ಸ್ ಅವಶ್ಯಕತೆ ಇದೆ, ಪೇಪರ್ 2 ಮೇಲೆ ಫೋಕಸ್ ಮಾಡಿ. ಸೆಲೆಕ್ಷನ್ ಆಗೋ ಇಚ್ಛೆ ಇದ್ದರೆ ಪೇಪರ್ 2 ಮೇಲೆ ಫೋಕಸ್ ಮಾಡಿ. ಪೇಪರ್ 2ನಲ್ಲಿ 80+ ಸ್ಕೋರಿಂಗ್ ಮೇಲೆ ಫೋಕಸ್ ಮಾಡಿ. ನೀಟ್ ಫೋಕಸ್ ಮಾಡಿ. ಪ್ಲಸ್ ಜನರಲ್ ಸೈನ್ಸ್ನಲ್ಲಿ 70 ಫೋಕಸ್ ಮಾಡಿ. 100% ಸೆಲೆಕ್ಷನ್ ಆಗ್ತೀರಾ. ಅರ್ಥ ಆಗುತ್ತಲ್ಲ? 100% ಸೆಲೆಕ್ಷನ್ ಆಗ್ತೀರಾ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ದರೆ ಅಚ್ಚುಕಟ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ನಾವು ನೋಟ್ಸ್ನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅರ್ಥ ಆಗುತ್ತಲ್ಲ? ನೋಟ್ಸು ಐ ಥಿಂಕ್ ಎಲ್ಲೂ ಲಭ್ಯ ಇಲ್ಲ. ನೋಟ್ಸ್ ನಾನು ಹೇಳ್ತಾ ಇರೋದು, ನೋಟ್ಸ್ ಎಲ್ಲೂ ಲಭ್ಯ ಇಲ್ಲ. ಅದನ್ನು ನೋಟ್ಸ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ, ಪ್ರಿಪ್ರೇಷನ್ ಮಾಡಿ ಕೊಡ್ತೀವಿ. ಯಾರಿಗಾರು ಅಗತ್ಯ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ. ಸೆಕ್ಷನ್ ಆಫೀಸರ್ ಪೋಸ್ಟ್ಗೆ, ಎಂಥ ಪೋಸ್ಟ್ಗೆ? ಸೆಕ್ಷನ್ ಆಫೀಸರ್ ಪೋಸ್ಟ್ಗೆ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಎಲ್ಲ ಮಾಹಿತಿನೂ ಇದೆ, ಚೆಕ್ ಮಾಡ್ಕೊಳ್ಳಿ. ಅಚ್ಚುಕಟ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಗೊತ್ತಾಗುತ್ತೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ, ಎಷ್ಟು ಎಕ್ಸಾಮ್ಸ್, ಎಷ್ಟು ಎಕ್ಸಾಮ್ಸ್ ಕ್ಲಿಯರ್ ಆಗಿದ್ದಾವೆ, ಎಷ್ಟೆಷ್ಟು ಎಕ್ಸಾಮ್ ಬರ್ತಿದ್ದೋ, ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೋ ಎಲ್ಲವೂ ಇದೆ, ಎಲ್ಲವೂ ಮಾಹಿತಿ ಇದೆ. ಕೋರ್ಟ್ ಆಫೀಸರ್ ಆಗೇನೇ 7 ಇಯರ್ಸ್ ಇದ್ದೆ ನಾನು. ಕೋರ್ಟ್ ಆಫೀಸರ್ ಆಗಿ 7 ಇಯರ್ಸ್ ವರ್ಕ್ ಮಾಡಿದ್ದೆ. ಅರ್ಥ ಆಗುತ್ತಲ್ಲ? ಕೋರ್ಟಲ್ಲೇ 7 ಇಯರ್ಸ್ ವರ್ಕ್ ಮಾಡಿದ್ದೀನಿ ಕೋರ್ಟ್ ಆಫೀಸರ್ ಆಗಿ. ಎಲ್ಲವೂ ದಾಖಲೆ ಸಮೇತ ಇದೆ. ಎಂಥ ಸಮೇತ ಇದೆ? ದಾಖಲೆ, ಎಲ್ಲವೂ ದಾಖಲೆ ಇದೆ. ವಿಡಿಯೋಸಲ್ಲಿ ಎಲ್ಲವೂ ದಾಖಲೆ ಇದೆ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಬೇಕು, ಪ್ರತಿಯೊಂದು ಚೆಕ್ ಮಾಡಿ. ಯಾರಿಗಾರು ಅಪ್ಲಿಕೇಶನ್ ಹಾಕಿದರೆ, ಯಾರು ಅವಶ್ಯಕತೆ ಇದ್ದರೆ ಪೇಪರ್ 2ಗೆ ಕಾಂಟ್ಯಾಕ್ಟ್ ಮಾಡ್ರಪ್ಪ. ಪೇಪರ್ 1 ನಾನು ಹೇಳ್ತೀನಿ. ಪೇಪರ್ 1 ಯಾರಿಗಾರು ಅವಶ್ಯಕತೆ ಇದ್ದರೆ ನಾನು ಹೇಳ್ತೀನಿ ಏನು ಮಾಡಬೇಕು ಹಿಂಗೆ ಅಂತ. ಪೇಪರ್ 2 ನೋಟ್ಸ್ ಅವಶ್ಯಕವಾಗಿ ಬೇಕಾಗುತ್ತೆ, ಇಲ್ಲಾಂದರೆ ಓದಲಿಕ್ಕೆ ಆಗೋದಿಲ್ಲ. ಎಷ್ಟು ಸ್ಕೋರ್ ಮಾಡಬೇಕು? ನೀವು 80+ ಸ್ಕೋರ್ ಮಾಡಬೇಕು ಅಂದರೆ ನೋಟ್ಸ್ನ ಅವಶ್ಯಕತೆ, ಕಡ್ಡಾಯವಾಗಿ ನೋಟ್ಸ್ ಓದಲೇಬೇಕು. ಅದಕ್ಕೋಸ್ಕರ ಅದ್ಭುತವಾದಂಥ ನೋಟ್ಸ್ನ ಪ್ರಿಪ್ರೇಷನ್ ಮಾಡಿಕೊಡ್ತೀವಿ. ವಿ ಆರ್ ಎಕ್ಸ್ಪರ್ಟ್ಸ್ ಅಂತ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೋಟ್ಸ್ ಪ್ರಿಪ್ರೇಷನಲ್ಲಿ ಎಕ್ಸ್ಪರ್ಟ್ಸ್.
ಸುಮಾರು 23 ವರ್ಷದ ಅನುಭವ ಇದೆ KPSCಲಿ. 23 ವರ್ಷದ ಅನುಭವ ಇದೆ KPSCನಲ್ಲಿ. ಯಾರಿಗಾರ ಅವಶ್ಯಕತೆ ಇದ್ದರೆ ಯುಟಿಲೈಸ್ ಮಾಡ್ಕೊಳ್ಳಿ. ಇದರದ್ದು ನೋಟ್ಸ್ ಟು ಸ್ಯಾಂಪಲ್ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ನೋಟ್ಸ್ನ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಫಸ್ಟು ಎಷ್ಟು ಜನಕ್ಕೆ ನೋಟ್ಸ್ ಬೇಕು ಅಂತ ಹೇಳಿ. ಇದು ರೇರೆಸ್ಟ್ ಕೇಸ್, ರೇರಲ್ಲಿ ತುಂಬ ರೇರು, ಜಾಸ್ತಿ ಜನ ಇರೋದಿಲ್ಲ. ಅದಕ್ಕೋಸ್ಕರನೇ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರೋದಿಲ್ಲ. ಯಾವುದೇ ಕಾರಣಕ್ಕೂ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿರೋದಿಲ್ಲ. ಯಾರು ಪೇಪರ್ 2ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೋತೀರಾ ಸೆಲೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ. ಅರ್ಥ ಆಗುತ್ತಲ್ಲ? ಯಾರಿಗಾರ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದು ಮಾಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.